ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಗರಗದ ಮಡಿವಾಳೇಶ್ವರರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾನು ಹೇಳ್ತಾ ಇದ್ದೇನೆ. ಗರಗದ ಮಡಿವಾಳೇಶ್ವರರು ನವಲಗುಂದದ ನಾಗಲಿಂಗ ಅಜಾತನ ನಾಗಲಿಂಗ ಮಹಾಸ್ವಾಮಿಗಳು ಏನಿದ್ರು ಅವರ ಸಮಕಾಲೀನವರು. ಇವರ ಜೊತೆಯಾಗಿ ಶಿಶುನಾಳದ ಶರೀಫಜ್ಜನವರಿದ್ದರು, ಹುಬ್ಬಳ್ಳಿಯ ಸಿದ್ಧಾರೂಢರಿದ್ದರು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಿದ್ದರು, ಜಡಿ ಸಿದ್ಧರಿದ್ದರು, ಅನ್ನದಾನೇಶ್ವರಿದ್ದರು. ಸಾಕಷ್ಟು ಜನ ಇವರ ಸಮಕಾಲೀನೊಳಗಿದ್ದವರು. ಇವರನ್ನು ಚೆನ್ನಾಗಿ ಅರಿತಿದ್ರು. ಇವರ ಶಕ್ತಿ ಯುಕ್ತಿಗಳನ್ನು ಕೂಡ ಎಲ್ಲರೂ ಬಲ್ಲವರಾಗಿದ್ದರು. ಏನು ಘಟಾನುಘಟಿ ಮಹಿಮಾ ಪುರುಷರು ಆಗಿ ಹೋಗಿದಾರ, ಅವರ ಸಾಲಿನೊಳಗೆ ಗರಗದ ಮಡಿವಾಳೇಶ್ವರರಿಗೂ ಕೂಡ ಬಹಳ ಉನ್ನತವಾದಂತಹ ಸ್ಥಾನಮಾನ ಇತ್ತು. ಆ ಮಡಿವಾಳೇಶ್ವರರು ಗರಗದಲ್ಲಿ ವಾಸ ಮಾಡುವಂತಹ ಸಂದರ್ಭದೊಳಗೆ ಕಣಗಿನಹಾಳದ ಶಿವಲಿಂಗಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಅಜ್ಜವ್ರ ಮಠಕ್ಕೆ ಪ್ರತಿ ಅಮಾವಾಸ್ಯೆ ದಿನ ಬರ್ತಿದ್ದ. ಎಷ್ಟು ನಿಷ್ಕಲ್ಮಶವಾದ ಭಕ್ತಿ ಅಂತಂದ್ರೆ ಶಿವಲಿಂಗಪ್ಪಗೆ ಯಾವುದೋ ಫಲಾಪೇಕ್ಷೆಗಳನ್ನು ಇಟ್ಟುಕೊಂಡವಲ್ಲ. ಪ್ರತಿ ಅಮಾವಾಸ್ಯೆಗೆ ಬರಾಮ, ಗುರುಗಳ ದರ್ಶನ ಮಾಡವ, ತನ್ನ ಏನು ಸೇವಾ ಕಾರ್ಯ ಐತಿ ಅದನ್ನು ಚಾಚೂ ತಪ್ಪದೆ ನಿಸ್ವಾರ್ಥ ಭಾವದಿಂದ ತನ್ನ ಸೇವೆಯನ್ನು ಮಾಡಿ ತೃಪ್ತಿಯನ್ನು ಹೊಂದಿ ಹೋಗ್ತಾ ಇದ್ದ. 11 ಅಮಾವಾಸ್ಯೆಗಳನ್ನು ಮಾಡಿದ್ದ ಶಿವಲಿಂಗಪ್ಪ, ಕಣಗಿನಹಾಳದ ಶಿವಲಿಂಗಪ್ಪ. ಈ ಶಿವಲಿಂಗಪ್ಪ 11ನೇ ಅಮಾವಾಸ್ಯೆ ಇನ್ನೇನು ಮುಗಿದು 12ನೇದು ಬರಬೇಕಾಗಿತ್ತು. 11ನೇ ಅಮಾವಾಸ್ಯೆ ದಿವಸ ಒಂದು ಇಚ್ಛೆಯನ್ನು ಇಟ್ಟುಕೊಂಡ ಬಂದುಬಿಟ್ಟಿದ್ದ. ಅದನ್ನು ಅವ ಕೇಳಾಮಲ್ಲ, ಆದರೆ ಹೆಂಡತಿಯ ಒತ್ತಾಯ ಇತ್ತು ನೋಡ್ರಿ. ಆ ಹೆಂಡತಿಯ ಒತ್ತಾಯದ ಮೇರೆಗೆ ಒಂದು ಇಚ್ಛೆಯನ್ನು ತಗೊಂಡು ಬಂದ, ಒಂದು ಆಸೆಯನ್ನು ಹೊತ್ತಿ ಬಂದ. ಮಡಿವಾಳಜ್ಜನವರಿಗೆ ಇವನನ್ನು ನೋಡಿದ್ರು, ಇವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು. ಇವನ ಆಸೆ ಇವ ಬಾಯಿ ಬಿಟ್ಟು ಹೇಳೋದಕ್ಕಿಂತ ಮುಂಚೆನೇ ಗರಗದ ಮಡಿವಾಳಜ್ಜನವರಿಗೆ ಗೊತ್ತಿತ್ತು. 11ನೇ ಅಮಾವಾಸ್ಯೆ ದಿವಸ ಸೇವಾ ಕಾರ್ಯ ಒಂದು ನಡೆದಿತ್ತು, ಶಿವಲಿಂಗಪ್ಪನ ಸೇವಾ ಕಾರ್ಯ ನಡೆದಿತ್ತು. ಇವನ ಮುಖ ನೋಡಿ ಗರಗದ ಮಡಿವಾಳಜ್ಜನವರು ಅಂದರು, 11 ಅಮಾವಾಸ್ಯೆ ಬಂದು ಯಾವುದೋ ನೀನು ಬಾಯಿ ಬಿಟ್ಟು ಹೇಳಲಿಲ್ಲ, ಈಗ ಯಾವ ಆಸೆಯನ್ನು ಹೊತ್ತು ಬಂದಿಪ್ಪ ಅಂಥೇಳಿ ಅಂದ್ಬಿಟ್ರು. ಅವಾಗ ಇವಂಗ ಹೇಳಬೇಕು ಬ್ಯಾಡು ಅಂಥೇಳಿ ಅದೊಂದು ರೀತಿಯ ತುಡಿತ ಇತ್ತು. ಎಂದೂ ನಾ ಗುರುವಿನ ಹತ್ರ ಏನೂ ಕೇಳಿಲ್ಲ, ಇದನ್ನು ಹೆಂಗೆ ಕೇಳಲಿ ಅಂಥೇಳಿ ಅವಂಗ ಒಂದು ರೀತಿಯಾದಂತಹ ವಿಚಲಿತ ಆಗ್ತಾ ಇತ್ತು. ಆ ಸಂದರ್ಭದೊಳಗೆ ಮಡಿವಾಳಜ್ಜನವರು, ಇರಲಿ ಹೇಳಪ್ಪ, ಯಾಕೆ ಯಾರ್ಯಾರೋ ಒಂದು ಅಮಾವಾಸ್ಯೆ ಬಂದು ಕೇಳ್ಕೊಂಡು ಹೋತಾರ, 11 ಅಮಾವಾಸ್ಯೆ ಬಂದಿದ 11ನೇದೈತಿ, ಮತ್ತು ಇನ್ನೂ ಆದ್ರೂ ನಿನ್ನ ಆಸೆಯನ್ನು ಯಾಕೆ ಬಚ್ಚಿಟ್ಕೊಂಡಿದಿ, ಏನೈತೆ ಅದನ್ನು ಸ್ವಚ್ಛ ಹೇಳಿಬಿಡ್ಲಾ ಅಂಥೇಳಿ ಅಂದ್ಬಿಟ್ರು ಮಡಿವಾಳಜ್ಜನವರು. ಆ ಸಂದರ್ಭದೊಳಗೆ ಶಿವಲಿಂಗಪ್ಪ ನೋಡ್ರಿ ಏನಂದ ಅಂತಂದ್ರೆ, ಯಪ್ಪ ಹೆಂಗೆ ಹೇಳಲಿ ನನ್ನ ಬಾಯಿಲೆ ಅಂಥೇಳಿ ಅನ್ಲಿಕ್ಕತ್ತ, ಚಡ್ಪಡಿಸ್ಲಕತ್ತ. ಗುರುವಿನ ಹತ್ರ ಹೆಂಗೆ ಹೇಳೋದು ಅಂಥೇಳಿ.
ಅವಾಗ ಗುರುಗಳಂದ್ರು, ಶಿವಲಿಂಗ 11 ಅಮಾವಾಸ್ಯೆಗಳಲ್ಲಿ ಆಸೆ ಹುಟ್ಟಿಲ್ಲ, ಇನ್ನೊಂದಾಗಿ ಬಂದಿರುವಂತಹ ಅಮಾವಾಸ್ಯೆ ದಿವಸ ಏನು ಮಾಡ್ಬೇಕಂತ ಹೇಳಿ ನೀ ಅನ್ಕೊಂಡಿಯೋ ಅಂಥೇಳಿ ಒತ್ತಾಯ ಮಾಡಿ ಕೇಳಕತ್ರು. ಯಪ್ಪ ಏನಿಲ್ರಿ, ನನ್ನ ಮದುವೆ ಆಗಿ 28 ವರ್ಷ ಆಗೈತಿ. 28 ವರ್ಷ ಆದರೂ ನಮಗೆ ವಂಶದ ಕುಡಿ ಅಂಥೇಳಿ ಆ ಒಂದೂ ಆಗೇ ಇಲ್ಲ. ಅದು ಒಂದು ಆಸೆ ಐತ್ರಿಪ್ಪ ಯಪ್ಪ. ನಾ ಏನು ಇದನ್ನು ಕೇಳಾಮಲ್ಲ, ಆದರೂ ಹೆಂಡತಿ ಬಹಳ ಒತ್ತಾಯ ಮಾಡಿ ಕೇಳ ಅಂಥೇಳಿ ಅನ್ಲಿಕ್ಕತ್ತಿತ್ತು. ಅದಕ್ಕೆ ಅದೊಂದು ಆಸೆ ಮನದೊಳಗೆ ಉಳಿದು ಬಿಟ್ಟೈತಿ. ಮತ್ತು ನಿಮಗೆ ಗೊತ್ತಿಲ್ಲಾರ್ದು ಏನೈತಿಯಪ್ಪ ಅಂಥೇಳಿ ಬಹಳ ವಿನಯದಿಂದ ಕೇಳ್ಕೊಲಿಕ್ಕತ್ತ. ಬಳಿಕ ನೋಡ್ರಿ, ಗರಗದ ಮಡಿವಾಳಜ್ಜನವರು ನಸುನಕ್ಕೋ, ಶಿವಲಿಂಗಪ್ಪ 11 ಕಳೆದು ಇನ್ನೊಂದು ಕಳೆಯುವುದರೊಳಗಾಗಿ 11 ಕಳೆದು ಇನ್ನೊಂದು ಕಳೆಯುವುದರೊಳಗಾಗಿ ಅಂದ್ರೆ 12ನೇ ಅಮಾವಾಸ್ಯೆ ಬರುವುದರೊಳಗಾಗಿ ನಿಮಗೆ ಆ ಲಕ್ಷಣಗಳು, ಪ್ರಸವದ ಲಕ್ಷಣಗಳ ಕಾಣಿಸ್ತಾವ. ನೀನು ಚಿಂತೆ ಮಾಡಕ್ಕೆ ಹೋಗಬೇಡವ, ನಿನ್ನ ಭಕ್ತಿಗೆ ನಾ ಕೊಡಲ್ದ ಹೆಂಗಿರ್ತೀನಪ್ಪ ಅಂಥೇಳಿ ಗರಗದ ಮಡಿವಾಳಜ್ಜನವ್ರು ಅಂದರು. ಆ ಸಂದರ್ಭದೊಳಗೆ ಆಯ್ತಪ್ಪ, ನಿನ್ನ ಆಶೀರ್ವಾದ ಇತ್ತಂದ್ರೆ ಮತ್ತು ಇದಕ್ಕಿಂತ ಹೆಚ್ಚಿಂದ ಏನು ಬೇಕು, ಆಯಿತು ಅಂಥೇಳಿ ಭಾಳ ಸಂತೋಷದಿಂದ ಎಲ್ಲ ಸೇವಾ ಕಾರ್ಯನ ಮುಗಿಸಿ ಯಪ್ಪ ನಾ ಇನ್ನು ಹೋಗಿ ಬರ್ತಾನೆ ಊರಿಗೆ ಅಂತಂದ. ಮಡಿವಾಳಜ್ಜನವ್ರಂದ್ರು, ನೋಡಪ್ಪ, ಇನ್ನೇನು ನಿನಗೆ ಲಕ್ಷಣಗಳ ಕಾಣಿಸ್ತಾವ, ನಿನಗೆ ಗಂಡು ಮಗು ಹುಟ್ಟತೈತಿ. ಆದ್ರೆ ಮಗು ಹುಟ್ಟಿದ 1 ತಿಂಗಳ ಒಳಗಾಗಿ ನಿನ್ನ ಹೆಂಡತಿಯನ್ನ ಮತ್ತು ಮಗುವನ್ನ ಇಬ್ಬರನ್ನೂ ನನ್ನ ಹತ್ತಿಕ್ಕೆ ಕರ್ಕೊಂಡು ಬರಬೇಕಪ್ಪ ಅಂಥೇಳಿ ಅಂದ್ರು. ಆಯ್ತಪ್ಪ, ಕರ್ಕೊಂಡು ಬರ್ತೀನಿ ಅಂಥೇಳಿ ಭಾಳ ಸಂತೋಷದಿಂದ ಶಿವಲಿಂಗಪ್ಪ ತನ್ನ ಊರಾದಂತಹ ಕಣಗಿನ ಹಾಳಕ್ಕೆ ಹೊರಟು ಹೋದ. ಪ್ರಸವದ ಲಕ್ಷಣಗಳ ಕಾಣಿಸ್ತು. 1 ತಿಂಗಳ ಒಳಗಾಗಿ ಪ್ರಸವದ ಲಕ್ಷಣ ಕಾಣಿಸ್ತು. 12ನೇ ಅಮಾವಾಸ್ಯೆ ಬರೋದ್ರಾಗ ಪ್ರಸವದ ಲಕ್ಷಣ ಕಾಣಿಸ್ತು. ಪ್ರಸವದ ಲಕ್ಷಣ ಗೊತ್ತಾದ ನಂತರ ನೋಡ್ರಿ, ಮುಂದೆ ಹಂಗೆ 3 ತಿಂಗಳಾದ ನಂತರ ಆ ಎಲ್ಲ ಲಕ್ಷಣಗಳು ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಹಂಗೆ ದಿನ ಕಳೆದಂತೆ ಕಳ್ಳಕುಬ್ಸ ಆಯಿತು. ಕಳ್ಳಕುಬ್ಸ ಅಂಥೇಳಿ ಒಂದು ಮಾಡ್ತಾರೆ ಫಸ್ಟಕ್ಕೆ. ಅದಾದ ನಂತರ ಮತ್ತೊಂದು ಕುಬ್ಸವನ್ನು ಮಾಡ್ತಾರೆ. ದೊಡ್ಡದಾಗಿ ಸೀಮಂತ ಕಾರ್ಯ ಅಂತ ಕರೀತಾರೆ. ಅದಕ್ಕೆ ಸೀಮಂತ ಕಾರ್ಯವನ್ನೆಲ್ಲ ಸುಸೂತ್ರವಾಗಿ ನೆರವೇರಿಸರು. ಯಾಕಂದ್ರೆ 28 ವರ್ಷ ಆಗಿತ್ತಲ್ರಿ, ಇನ್ನೂ ಎಷ್ಟು ದಿವಸ ಅವರು ಕಾಯಬೇಕಾಗಿತ್ತು. ಮದುವೆ ಆಗಿ 28 ವರ್ಷ ತನಕ ಕಾಯೋದಂದ್ರೆ ಭಾಳ ದೊಡ್ಡ ಅದು ನರಕ ಯಾತನೆ. ತಾಯಿಗೆ ಗೊತ್ತಿರ್ತೈತಿ ಅದು ಎಷ್ಟು ತ್ರಾಸ ಅಂಥೇಳಿ. ಯಾಕಂದ್ರೆ ಮಕ್ಕಳು ಹುಟ್ಟಲಿಲ್ಲ ಅಂದ್ರೆ ಬಂಜೆ ಅನ್ನುವಂಥ ಹಣೆ ಪಟ್ಟಿಯನ್ನು ಜನ ಎಷ್ಟು ಬೇಗ ಕಟ್ಟಿಬಿಡ್ತಾರೆ ನಮ್ಮ ತಲೆಗೆ ಅಂತಂದ್ರೆ ಅದನ್ನು ಹೇಳಬಾರ್ದದು. ಅದು ಅನುಭವಿಸಿದವ್ರಿಗೆ ಗೊತ್ತು. ಈ ಜನಪದದೊಳಗೆ ಒಂದು ಹಾಡು ಬರ್ತೈತಿ, ಬಾಲಕರಿಲ್ಲದ ಬಾಲೆಯರ ಯಾತರ ಜನ್ಮ ಬಾಳೇಲಿ ಬೀಸಿ ಒಗದಂಗ ಅಂಥೇಳಿ. ಅಷ್ಟು ಸಮಾಜ ತಾತ್ಸಾರ ಭಾವದಿಂದ, ನಿರ್ಲಕ್ಷ್ಯ ಭಾವದಿಂದ ನೋಡ್ಲಿಕ್ಕೆ ಶುರು ಮಾಡ್ತದೆ. ಅಂಥ ಸಂದರ್ಭದೊಳಗೆ ಶಿವಲಿಂಗಪ್ಪನ ಹೆಂಡತಿಗೆ ಹೆಂಗಾಗಿರಬೇಕು, ಅದನ್ನು ಕೇಳಿದಂಥ ಅವಂಗೆ ಎಷ್ಟು ದುಃಖ ಆಗಿರ್ಬೇಕು. ಇಷ್ಟು ದುಃಖ ಇದ್ರೂ ಗುರುವಿನ ಹತ್ರ ಒಂದು ಮಾತಾಡಿಲ್ಲಾಗಿದ್ದ. ಯಾಕಂದ್ರೆ ಭಕ್ತಿಗೆ ಮೆಚ್ಚಿ ಗುರು ತಾನಾಗೆ ಕೊಡ್ತಾನ ಅನ್ನುವಂಥದ್ದು ಒಂದು ಇರ್ತೈತಿ ನೋಡ್ರಿ. ಅದರ ಸಂಬಂಧ ಸುಮ್ಮಿದ್ದ. ಇನ್ನು ಯಾವಾಗ ಇದೆಲ್ಲ ಸೀಮಂತ ಕಾರ್ಯ ಮುಗೀತು, ಪ್ರಸವದ ಸಂದರ್ಭ, ಮಡಿವಾಳಜ್ಜನವರನ್ನ ನೆನೆಸ್ತಾ ಇದ್ದಾನೆ. ಯಪ್ಪ, ನಿನ್ನ ಆಶೀರ್ವಾದಂತ ಇದೆಲ್ಲ ಸುಸೂತ್ರವಾಗಿ ಆಗೈತಿ. ಇನ್ನು ಪ್ರಸವ ಒಂದು ಸುಲಲಿತವಾಗಿ ಆಯ್ತಂದ್ರೆ ನನ್ನಂಥ ಪುಣ್ಯವಂತ ಯಾರೂ ಇಲ್ಲ ಯಪ್ಪ ಅಂಥೇಳಿ ಬಹಳ ಭಕ್ತಿ ಭಾವದಿಂದ ಮಡಿವಾಳಜ್ಜನವರನ್ನ ಸತಿಪತಿಗಳು ಧ್ಯಾನಿಸ್ತಾ ಪ್ರಸವ ವೇದನೆಯಲ್ಲಿ ಅವರು ಗಂಡು ಮಗುವಿಗೆ ಜನನವನ್ನು ನೀಡ್ತಾಳ ತಾಯಿ. ಏನದು ಸಂತೋಷ ಮುಗುಲು ಮುಟ್ಟಿತ್ತು. ಅಷ್ಟು ಸಂತೋಷ ಆಯ್ತು ಅವರಿಗೆ, ಸತಿಪತಿಗಳಿಗೆ. ಯಾಕಂತಂದ್ರೆ ಅವರ ಭಕ್ತಿ ಅಷ್ಟು ನಿಷ್ಕಲ್ಮಶವಾಗಿತ್ತು.
ಕಾಯ್ಬೇಕು ನೋಡ್ರಿ. ಒಳ್ಳೆಯ ಸಮಯ ಬರ್ಬೇಕಂದ್ರೆ ನಾವು ಕಾಯ್ಬೇಕಾಗ್ತೈತಿ. ಆದ್ರೆ ಜನರಿಗೆ ಈಗ ಕಾಯುವಂತಹ ಮನಸ್ಥಿತಿ ಇಲ್ಲ. ಒಂದು ಸ್ವಾಮೀಜಿ ಹತ್ರ ಹೋಗಿ ಒಂದು ಕೇಳ್ಕೊಂಡು ಬಂದ್ರಂದ್ರೆ ಅದು ಕೆಲಸ ವಾರದಾಗ 15 ದಿವ್ಸನಾಗ ಅಂದ್ರೆ ಆಗಬೇಕು. ಆಗಲಿಲ್ಲ ಅಂದ್ರೆ ಅವ್ರನ್ನ ಬಿಡ್ತಾರ, ಮತ್ತೊಬ್ರ ಹತ್ತಿಗೆ ಹೋಗ್ತಾರ. ಅಲ್ಲಿ ಕೇಳ್ತಾರ, ಅಲ್ಲಿ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ರ ಹತ್ತಿಗೆ ಹೋಗ್ತಾರ. ಹಿಂಗೆ ಎಲ್ಲಾ ಕಡೆ ನಾವು ತಿರುಗಾಡ್ಕೊಂತ ಹೋದ್ರೆ ಹೆಂಗ ನಂಬಬೇಕು? ದೃಢವಾಗಿ ಒಂದೇ ಏನಪ್ಪಾ ಅಂತಂದ್ರೆ ಗುರುವನ್ನ ನಾವು ನಂಬಬೇಕು. ಎಲ್ಲಾ ಗುರುಗಳು ಅಷ್ಟೇ. ಆದ್ರೆ ನಾವು ಗುರುಗಳನ್ನ ಪರೀಕ್ಷೆ ಮಾಡ್ಕೊಂತ ಏನು ಹೋಗ್ತೀವಲ್ಲ, ಇದು ಬಹಳ ದೊಡ್ಡ ತಪ್ಪು. ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ತೆಗ್ಗ ತೆಗದ್ರೆ ಬಾವಿ ಹಂಗೆ ಆಗ್ಲಿಕ್ಕೆ ಸಾಧ್ಯದ. ಒಂದ ಕಡೆ ನೀವು ಅಗಿದಾಗ ಮಾತ್ರ ಬಾವಿ ಆಗ್ತೈತಿ, ಬಾವಿಯೊಳಗೆ ನೀರು ಸಿಗ್ತೈತಿ. ಹಂಗ ಸತಿಪತಿಗಳು ಬಹಳ ನಿಷ್ಕಲ್ಮಶವಾದ ಭಕ್ತಿಯಿಂದ 28 ವರ್ಷ ತನಕ ಕಾಯ್ತಿದ್ರು ನೋಡ್ರಿ. 28 ವರ್ಷ. ಆ ಗಂಡು ಮಗು ಜನಿಸ್ತು, ಸಂತೋಷ ಮುಗುಲು ಮುಟ್ಟಿತ್ತು. ಇನ್ನು ಗುರುಗಳ ಆಜ್ಞೆ ಆಗಿತ್ತು ಏನು, 1 ತಿಂಗಳ ಒಳಗಾಗಿ ಆ ತಾಯಿ ಮತ್ತು ಮಗುವನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ಅದರ ನಿಮಿತ್ತವಾಗಿ ಶಿವಲಿಂಗಪ್ಪ ಆ ಮಡದಿ ಮತ್ತು ಮಗುವನ್ನ ಕರ್ಕೊಂಡು ಗರ್ಗಕ್ಕೆ ಬಂದ್ರು. ಗರ್ಗಕ್ಕೆ ಬಂದು ಬಹಳ ಸಂತೋಷದಿಂದ ನೋಡ್ರಿ ಆ ಮಗುವನ್ನ ಗುರುವಿನ ಪಾದದ ಹತ್ತಿ ಕೆಟ್ರು. ಗರ್ಗದ ಮಡಿವಾಳಜ್ಜನವರು ಮಗುವನ್ನ ನೋಡ್ತಾ ಇದ್ದಾರೆ. ಏನು ಸಂತೋಷ ಮಡಿವಾಳಜ್ಜನವರಿಗ್ರಿ ಅದು. ಗಂಡ ಹೆಂಡತಿ ಅಲ್ಲಿ ನಿಂತಾರ, ಮಗುವಿನ ತಂದೆ ತಾಯಿ ನಿಂತಾರಲ್ಲಿ. ಅವ್ರಿಗೇನು ಸಂತೋಷ ಆಗ್ತಿತ್ತು, ಅದಕ್ಕಿಂತ ಹೆಚ್ಚಿನ ಸಂತೋಷ ಗರ್ಗದ ಮಡಿವಾಳಜ್ಜನವ್ರಿಗೆ ಆಗ್ತಿತ್ತು. ಯಾಕಂದ್ರೆ ಸಮಾಜದಲ್ಲಿ ಆಗುವಂತಹ ಸಂತೋಷಗಳೇ ಗುರುವಿನ ಸಂತೋಷ, ಸಮಾಜದಲ್ಲಿ ಆಗುವಂತಹ ದುಃಖವೇ ಗುರುವಿನ ದುಃಖ. ಸಮಾಜ ಬಿಟ್ಟು ಹೊರಗಿಲ್ಲ ಗುರು. ಎಲ್ಲರೊಳಗೆ ಒಂದಾಗಿ ಸಮಾಜವನ್ನು ಉದ್ಧಾರ ಮಾಡುವನೇ ಗುರು ಆಗಿರ್ತಾನೆ. ಅಂತ ಗುರುವಿಗೆ ಬಹಳ ಸಂತೋಷ ಆಯ್ತು. ಮಡಿವಾಳಜ್ಜನವರಿಗೆ ಮಗುವನ್ನ ಎತ್ಕೊಂತಾರ. ದಿವ್ಯ ತೇಜಸ್ಸನ್ನ ಹೊಂದಿರುವಂತಹ ಮಗು. ಆ ಮಗುವನ್ನ ನೋಡಿದ ಕೂಡಲೇ ಮಡಿವಾಳಜ್ಜನವರಂದ್ರು, ನೀಲಕಂಠ ನೀಲಕಂಠ, ಎಂಥ ನಿಂದ ಗುರುವಿನ ನಿಂದು ಶಕ್ತಿಪ, ಪರಮಾತ್ಮನ ಶಕ್ತಿ ಅಂತದ್ದು. ಎಂತಹ ನೀಲಕಂಠ ಹುಟ್ಟಿ ಬಂದಪ್ಪ ಅಂಥೇಳಿ ಬಹಳ ಸಂತೋಷದಿಂದ ಮಗುವನ್ನ ಎತ್ಕೊಂಡು ಮುದ್ದಾಡ್ಲಿಕ್ಕತ್ತರು ಮಡಿವಾಳಜ್ಜನವ್ರು. ಶಿವಲಿಂಗಪ್ಪ ಅಲ್ಲಿ ನಿಂತಿದ್ದ, ಅವಂಗ ಕರೆದ್ರು. ನೋಡಪ್ಪ ಶಿವಲಿಂಗಪ್ಪ, ನಿನ್ನ ಮಗ ಇನ್ನ ನೀಲಕಂಠ ಅಂತ ಹೆಸರಿಟ್ಟಿದ್ರು ನೋಡ್ರಿ. ನಿನ್ನ ಮಗ ಇನ್ನ ಮ್ಯಾಗ ನೀಲಕಂಠ. ನಿನ್ನ ಮಗನ ಕೀರ್ತಿ ಬಹಳ ಅದ್ಭುತ ಐತಪ್ಪ. ನಿನ್ನ ಮಗನ ಕೀರ್ತಿ ಬಹಳ ಅದ್ಭುತ ಐತಿ. ಅಷ್ಟು ಅದ್ಭುತವಾಗಿ ನಿನ್ನ ಮಗ ಬೆಳಿತಾನಂತಂದ್ರ ಇವನ ಹೆಸರು ಬಹಳ ಎಲ್ಲಾ ಕಡೆ ಹಬ್ದಪ್ಪ. ಇದಷ್ಟೇ ಅಲ್ಲ, ನಿನ್ನ ಮಗುವಿಗೆ ಇನ್ನೊಬ್ಬ ಮಗ ಏನು ಹುಟ್ಟತಾನಲ್ಲ, ಅವನ ಕೀರ್ತಿ ಇವನಿಗಿಂತ ಹೆಚ್ಚಾಗತೈತೆ ಅಂದ್ಬಿಟ್ರು ನೋಡ್ರಿ. ಬಯಸಿದ್ದು ಒಂದು, ಶಿವಲಿಂಗಪ್ಪ ಬಯಸಿದ್ದು ಒಂದು, ಆದ್ರೆ ಗುರು ಕೊಟ್ಟಿದ್ದು 2. ಅದಕ್ಕೆ ನಿಷ್ಕಲ್ಮಶವಾದ ಭಕ್ತಿ ಇತ್ತಂದ್ರೆ ನೀವು 1 ಬೇಡಿದ್ರೆ 100 ಕೊಡದೇ ಇರ್ತಾನೇನು ಆ ಗುರು. ಭಗವಂತ ಬರೋದು ಸ್ವಲ್ಪ ತಡ ಆಗ್ಬೋದು, ಆದ್ರೆ ಗುರು ಬರೋದು ಬಹಳ ಅದು ತಡ ಆಗುದಿಲ್ಲ ಅಂತ ಹೇಳಿ ಭಾಳ ಸರ ಹೇಳೇನಿ ನಾನು. ಭಗವಂತ ನೀವು ಎಷ್ಟು ನೆನೆಸ್ತಿರಲ್ಲ, ಅಷ್ಟು ಗುರುವನ್ನು ನೆನೆಸಿದ್ರೆ ಭಗವಂತಕ್ಕಿಂತ ಮುಂಚೆನ ಗುರು ಬಂದು ಆ ಭಗವಂತನ ರೂಪದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗ್ತಾನೆ. ಇಂಥವ ಗುರು. ಇಂತಹ ಗುರು ನೋಡ್ರಿ, ಮೊಮ್ಮಗನ ವಿಚಾರವನ್ನು ಕೂಡ ಶಿವಲಿಂಗಪ್ಪಗೆ ಹೇಳ್ತಾರ ಅವರು. ನಿನ್ನ ಮೊಮ್ಮಗ ನಿನ್ನ ಮಗನಕ್ಕಿಂತ ಹೆಚ್ಚಿನ ಹೆಸರು ಮಾಡ್ತಾನ, ಧರ್ಮ ಕಾರ್ಯಗಳಲ್ಲಿ ತೊಡಗುತ್ತಾನ, ದೊಡ್ಡ ಹೆಸರು ಮಾಡ್ತಾನಪ್ಪ ನಿನ್ನ ಮಗ, ಬಹಳ ದೊಡ್ಡ ಹೆಸರು ಮಾಡ್ತಾನ ಅಂತ ಹೇಳಿದ್ರು ನೋಡ್ರಿ. ಅವರು ಗುರುಗಳ ಒಂದು ಸರ ಮಾತು ಅಂದ್ಬಿಟ್ರೆ ಮುಗಿದು ಹೋಯ್ತು, ಅದು ಹುಸಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗುರುಗಳು ಅಂದಿದ್ರು. ಏನು ಶಿವಲಿಂಗಪ್ಪನ ಮಗ ನೀಲಕಂಠ ಬೆಳೆದ, ದೊಡ್ಡವನಾದ, ಶಿಕ್ಷಣವನ್ನ ಪಡ್ಕೊಂಡ, ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಎಷ್ಟು ಸುಗುಣಗಳನ್ನ, ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡ. ಎಲ್ಲರ ಅನ್ನೋರು ಏನಪ್ಪ ಇದ್ರೆ ಇರಬೇಕು ಅಂತ ಮುತ್ತಿನಂಥ ಮಗ ಅದ ನೋಡಪ್ಪ.
100 ಮಕ್ಕಳನ್ನ ಹಡಿಕಿತ ಒಂದು ಮುತ್ತ ಹಡ್ದಾಳ ನೋಡಪ್ಪ ಅಂಥೇಳಿ ಎಲ್ಲ ಜನ ಹಾಡಿ ಹೊಗಳಿಕ್ ಹತ್ರು. ಯಾವ ಜನ ಬಂಜೆ ಅಂಥೇಳಿ ಆಕಿಗೆ ಹಣೆ ಪಟ್ಟಿಯನ್ನು ಕಟ್ಟಿದ್ರಲ್ಲ, ಅದ ತಾಯಿಗೆ ಜನ ಅಂದ್ರು, ಏನು ನಿನ್ನ ಮಗವ ಅಂಥೇಳಿ. ಅಷ್ಟು ಅದ್ಭುತ ಗುಣಗಳನ್ನ ನೀಲಕಂಠ ಹೊಂದಿದ್ದ. ಬೆಳೆದ ದೊಡ್ಡವನಾದ, ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆದ, ನೌಕರಿ ಮಾಡ್ಲಿಕ್ಕತ್ತ, ಶಿಕ್ಷಕ ವೃತ್ತಿಯನ್ನು ನೌಕರಿ ಮಾಡ್ಲಿಕ್ಕತ್ತ, ವಿದ್ಯಾದಾನದ ನೌಕರಿಯನ್ನ ಮಾಡ್ಲಿಕ್ಕತ್ತ, ಅದರೊಳಗೆ ಪ್ರಗತಿಯನ್ನ ಹೊಂದಿ ಮುಖ್ಯೋಪಾಧ್ಯಾಯನಾದ. ನೋಡ್ರಿ, ಮುಖ್ಯೋಪಾಧ್ಯಾಯನಾದ. ಅವನಿಗೆ ಏನು ಮಗ ಹುಟ್ಟಿದಲ್ಲ, ಅವನ ಹೆಸರು ಚಿನ್ನಪ್ಪ. ನೋಡ್ರಿ, ಚಿನ್ನಪ್ಪ ಹುಟ್ಟಿದ. ಮಡಿವಾಳಜ್ಜನವರು ಅಂದಿದ್ರು, ನಿನ್ನ ಮಗನಕ್ಕಿಂತ ನಿನ್ನ ಮೊಮ್ಮಗನೂ ಕೂಡ ಇವನಿಗಿಂತ ಹೆಚ್ಚು ಹೆಸರು ಮಾಡ್ತಾನಪ್ಪ ಅಂತ ಹೇಳಿ. ಬಹಳ ಸಂತೋಷ ಆಗಿತ್ತು ಆಗ ಶಿವಲಿಂಗಪ್ಪಗ. ಮೊಮ್ಮಗ ಹುಟ್ಟಿದ ಶಿವಲಿಂಗಪ್ಪಗ ಮೊಮ್ಮಗ ಚಿನ್ನಪ್ಪ. ಇದ ಚಿನ್ನಪ್ಪ ನೋಡ್ರಿ, ತಂದೆ ಆದಂತಹ ನೀಲಕಂಠನಕ್ಕಿಂತನೂ ಬುದ್ಧಿವಂತನಾದ. ಸದಾ ಗುರುವಿನ ಧ್ಯಾನದಲ್ಲಿ ಮುಳುಗಿದ ಗರಗದ ಮಡಿವಾಳಜ್ಜನು ಅವ್ರನ್ನ ಏನಪ್ಪಾ ಅಂತಂದ್ರೆ ನೆನೆಸ್ತಿದ್ದ. ಅಷ್ಟೊತ್ತಿಗಾಗಲೇ ಗರಗದ ಮಡಿವಾಳಜ್ಜನವರು ಪ್ರಾಣ ತ್ಯಾಗವನ್ನ ಮಾಡಿದ್ರು. ಆದರೂ ಕೂಡ ಪ್ರತಿ ಅಮಾವಾಸ್ಯೆಗೆ ತಪ್ಪದೆ ಆ ಚಿನ್ನಪ್ಪ ತನ್ನ ತಂದೆ ನೀಲಕಂಠನನ್ನ ಕರ್ಕೊಂಡು ಗುಡಿಗೆ ಬರ್ತಿದ್ದ, ಮಠಕ್ಕೆ ಬರ್ತಿದ್ದ, ಗದ್ದುಗೆ ಪೂಜೆಯನ್ನ ಮಾಡ್ತಿದ್ದ. ಗುರುವಿನ ಮ್ಯಾಗ ಅಪಾರ ಭಕ್ತಿಯನ್ನ ಇಟ್ಟುಕೊಂಡಿದ್ದ ಚಿನ್ನಪ್ಪ. ಆ ಚಿನ್ನಪ್ಪ ನೋಡ್ರಿ, ಬೆಳಿತಾ ಬೆಳಿತಾ ಪ್ರಸಿದ್ಧವಾದಂತಹ ವಕೀಲ ವೃತ್ತಿಯನ್ನ ಶುರು ಮಾಡಿದ. ದೊಡ್ಡ ವಕೀಲ ಆದ ಚಿನ್ನಪ್ಪ. ಏನ್ರಿ ಹೆಸರು ಅವಂತು ಚಿನ್ನಪ್ಪಂದು. ಎಲ್ಲಾ ಕಡೆ ವಕೀಲ್ರು ಯಾರಪ್ಪ ಶ್ರೇಷ್ಠರು ಅಂತಂದ್ರ ಎಲ್ಲರೂ ಚಿನ್ನಪ್ಪ ವಕೀಲರು ಅಂದ್ರ ಬಹಳ ಶ್ರೇಷ್ಠ್ರಿ, ಅವ್ರಂತ ಒಳ್ಳೆ ಮನುಷ್ಯನ ಯಾರು ಇಲ್ಲ, ಅವ್ರ ಕಡೆ ಹೋಯ್ತಂದ್ರ ನಿಜವಾದ ನ್ಯಾಯ ಸಿಗ್ತೈತಿ ಅಂತ ಹೇಳಿ ಜನ ಹಾಡಿ ಹೊಗಳಿಕ್ ಶುರು ಮಾಡಿದ್ರು. ಅಂತ ನ್ಯಾಯಯುತವಾದಂತಹ ಕೆಲಸವನ್ನ ಚಿನ್ನಪ್ಪ ನೋಡ್ರಿ ಶುರು ಮಾಡಿಬಿಟ್ಟಿದ್ದ. ಅದಕ್ಕೆಲ್ಲ ಗುರು ಕಾರುಣ್ಯ ಇತ್ತು, ಹಿಂದ ಗುರು ಕಾರುಣ್ಯ ಇತ್ತು. ಗುರು ಕಾರುಣ್ಯ ಯಾರಿಗೆ ಇರ್ತೈತಿ ಅವರನ್ನ ಯಾವ ದುಷ್ಟ ಶಕ್ತಿಗಳು ಏನು ಮಾಡೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಗುರು ಕಾರುಣ್ಯ ಬೇಕು ನೋಡ್ರಿ. ಅಂತಹ ಗುರು ಕಾರುಣ್ಯ ಇವರ ವಂಶಕ್ಕೆ ಲಭಿಸಿತ್ತು. ಪ್ರಸಿದ್ಧ ವಕೀಲ ವೃತ್ತಿಯನ್ನ ಏನಪ್ಪಾ ಅಂದ್ರ ಮುಂದುವರೆಸ್ಕೊಂಡು ಎಷ್ಟು ಚಂದ ಹೆಸರು ಮಾಡಿದ್ದ ಅಂತಂದ್ರ, ಇಡೀ ಬೆಳಗಾವ್ ಜಿಲ್ಲೆಯೊಳಗ, ಬೆಳಗಾವದೊಳಗ ವಕೀಲ ವೃತ್ತಿಯನ್ನು ಮಾಡ್ತಿದ್ದ. ಇಡೀ ಬೆಳಗಾವ್ ಜಿಲ್ಲೆಯೆಲ್ಲ ಕೂಡ ಚಿನ್ನಪ್ಪ ವಕೀಲರು ಅಂತ ಹೇಳಿ ಇವರನ್ನ ಕೊಂಡಾಡ್ತಿದ್ರು. ಅಂತ ಹೆಸರು ಮಾಡಿದ. ಇಷ್ಟ ಹೆಸರು ಮಾಡಿದ್ರೂ ಕೂಡ ಅಮಾವಾಸ್ಯೆ ದಿವಸ ಆ ಮಠಕ್ಕೆ ಬರುವುದನ್ನ ಚಿನ್ನಪ್ಪ ಬಿಟ್ಟಿರ್ಲಿಲ್ಲ. ಮುಂದೆ ಚಿನ್ನಪ್ಪನಿಂದ ಎಂತಹ ಕೆಲಸ ಆಯ್ತು ಗೊತ್ತೈತೇನ್ರಿ? ಇದೇ ಚಿನ್ನಪ್ಪ ಗರಗದ ಮಡಿವಾಳಜ್ಜನ ಏನ್ ಅಜ್ಜನವರ ಮಠ ಅದ, ಅಲ್ಲಿ ದಾಸೋಹ ಭವನವನ್ನ ಇದೇ ಚಿನ್ನಪ್ಪ ವಕೀಲರು ಕಟ್ಟಿಸ್ತಾರೆ. ನೋಡ್ರಿ, ಇದೆಲ್ಲವೂ ಕೂಡ ಹೆಂಗ ಇದು ಘಟನೆ ನಡೀತಾವು, ಇದೆಲ್ಲ ನೆನ್ಸ್ಕೊಂಡ್ರ ಮೈ ಝುಮ್ ಅನಿಸ್ತೈತಿ. ಹೆಂಗ ಸಾಧ್ಯ ಇದೋ ಅನಿಸ್ತೈತಿ ನೋಡ್ರಿ. ಆದ್ರೆ ಆಶೀರ್ವಾದ ಯಾರಿಗೆ ಸಿಕ್ಕೈತಿ ಗುರುವಿಂದು, ಅವರನ್ನ ಹಿಂದೆ ಜಗ್ಲಕ್ಕೆ ಯಾರ ಕೈಲೇ ಸಾಧ್ಯ ಇಲ್ಲ. ಇಂತಹ ದಾಸೋಭವನವನ್ನ ಆ ಗರಗದೊಳಗ ಚಿನ್ನಪ್ಪ ವಕೀಲರು ಕಟ್ಟಿಸ್ತಾರ. ಎಷ್ಟು ಅದ್ಭುತವಾದಂತಹ ಗರಗದ ಮಡಿವಾಳಜ್ಜನವರ ಲೀಲೆ ಎಲ್ಲ ಕಡೆ ಹೆಸರಾಗಿತ್ತು. ಮಠಕ್ಕೆ ಸಾವಿರಾರು ಜನ ಭಕ್ತರು ಬಂದು ದಾಸೋಹ ಭವನದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಿದ್ರು. ಗುರು ಕೊಟ್ಟಾನಂತ ಹೇಳಿ ತಿಳ್ಕೊಂಡು ಬೇರೆ ನಾವಷ್ಟೇ ಬೆಳಿಬಾರ್ದ್ರಿ. ಗುರು 100 ಕೊಟ್ಟಾನಿಲ್ಲ, 100ದೊಳಗ ಒಂದ ಸ್ವಲ್ಪ 10-20ರಷ್ಟರು ಜನಕ್ಕೆ ದಾನ ಧರ್ಮಗಳನ್ನ ಮಾಡಬೇಕಾಗ್ತೈತಿ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ ಎಷ್ಟೋ ಜನ ಸಂತರ ಹೇಳಿ ಹೋಗ್ಯಾರ. ಎಲ್ಲದರ ಮೇಲೆ ದಯ ತೋರಿಸಿ ದಾನ ಧರ್ಮಗಳನ್ನ ಮಾಡಿ ಪುಣ್ಯಗಳನ್ನ ನಾವು ಪಡ್ಕೋಬೇಕಾಕೈತಿ. ಅದೇ ಕರ್ಮ
ನಮಗೆ ಜನ್ಮ ಜನ್ಮಾಂತರವಾಗಿ ನಮಗೆ ಶ್ರೀರಕ್ಷೆಯಾಗಿ ಬರ್ತೈತಿ. ಅಂತಹ ಚಿನ್ನಪ್ಪ ವಕೀಲರು ದಾಸೋಹ ಭವನವನ್ನ ಕಟ್ಟಿಸಿ ಕೃತಜ್ಞತಾ ಭಾವದಿಂದ ಗುರುವಿಗೆ ಸಮರ್ಪಣಾ ಭಾವದಿಂದ ಅದನ್ನು ಸಮರ್ಪಣೆ ಮಾಡಿದ್ರು. ಇಂತಹ ಮಡಿವಾಳ ಅಜ್ಜನವರು ಗರಗದೊಳಗೆ ಏನಾವುದು ಮಠದೊಳಗೆ ಇನ್ನೂ ಕೂಡ ಭಕ್ತರು ಆ ಮಠಕ್ಕೆ ಬಂದ್ರೆ ತಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಂಡ್ರೆ, ಭಕ್ತಿ ಭಾವದಿಂದ ನಡ್ಕೊಂಡ್ರೆ ಆ ಗುರು ಎಂದೂ ಅದನ್ನ ನಿರ್ಲಕ್ಷ್ಯ ಮಾಡಿಲ್ಲ. ತಥಾಸ್ತು ಅನ್ನುವಂತಹ ಅಭಯ ಹಸ್ತವನ್ನ ಇನ್ನೂ ಅದರ ಗರಗದ ಮಡಿವಾಳಜ್ಜನವರು ಮಾಡ್ತಾ ಇದ್ದಾರೆ. ಇಂತಹ ಗರಗದ ಮಡಿವಾಳಜ್ಜನವರು ಸಾಕಷ್ಟು ಲೀಲೆಗಳನ್ನು ಮಾಡ್ಯಾರ. ಅಂತಹ ಲೀಲೆಗಳನ್ನು ನಾನು ಒಂದೊಂದಾಗಿ ಮತ್ತೆ ನಿಮ್ಮ ಮುಂದೆ ನಾನು ತರ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರಲಿ. ಗುರು ಚರಿತ್ರೆಯನ್ನ ಕೇಳಿದವರು ನೀವೆಷ್ಟು ಪುಣ್ಯವಂತರು. ನಿಮ್ಮಂಥ ಪುಣ್ಯವಂತರ ಪಾದಗಳಿಗೆ ನನ್ನ ಈ ನುಡಿಗಳನ್ನು ಅರ್ಪಿಸಿ ನಾನು ಈ ಚರಿತ್ರೆಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.